ಈಗ ಬೆಂಗಳೂರಿನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಲಕ್ಷ ಲಕ್ಷ ತೆರಿಗೆ ಕೊಟ್ಟಿರೋದ್ರಿಂದ ಶಾಕ್ಗೊಳಗಾಗಿದ್ದಾರೆ. ಏನಪ್ಪ ಇದು, ನಮಗೆ ಲಕ್ಷ ಲಕ್ಷ ಟ್ಯಾಕ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಹೆಂಗೆ ಮಾಡೋದು ಈಗ ನಾವು ಅಂತ ತಲೆ ಮೇಲೆ ಕೈ ಹೊತ್ತು ಕೂರುವಂಥ ಸಂದರ್ಭ ಬಂದ್ಬಿಟ್ಟಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳು, ಹೂವು ಹಣ್ಣು ತರಕಾರಿ ವ್ಯಾಪಾರಿಗಳಿಗೂ GST ನೋಟಿಸ್ ಬಂದಿದೆ. ಈ ಟ್ಯಾಕ್ಸ್ ನೋಟಿಸನ್ನು ನೋಡಿ ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಅದಕ್ಕೆ ಏನು ಮಾಡ್ತಾ ಇದ್ದಾರೆ, ಇನ್ನು ಮುಂದೆ UPI ಪೇಮೆಂಟೇ ಬೇಡ, ನೋ UPI ಪೇಮೆಂಟ್, ಕ್ಯಾಶ್ ಪ್ಲೀಸ್ ಈಗಂತ ಬೋರ್ಡ್ ಹಾಕಂತ ಇದ್ದಾರೆ ವ್ಯಾಪಾರಿಗಳು. ನಗದು ವಹಿವಾಟಿನ ಬೆನ್ನಲ್ಲೇ ಈ ಹಳೆಯ ಕಾಲದಲ್ಲಿ ಇತ್ತು ಗೊತ್ತಾ, ಚಿಲ್ಲರೆ ಸಮಸ್ಯೆ, ಚಿಲ್ಲರೆ ಕೊಟ್ಟು ಸಹಕರಿಸಿ ಅಂತ ಬೋರ್ಡ್ ಮತ್ತೆ ವಾಪಸ್ ಬಂದಿದೆ. ಕ್ಯಾಶ್ ಪ್ಲೀಸ್ ಅನ್ನೋ ಜೊತೆಗೆ ಚಿಲ್ಲರೆ ಕೊಟ್ಟು ಸಹಕರಿಸಿ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಈ ಕ್ಯಾಶ್ಲೆಸ್ ದುನಿಯಾದಲ್ಲಿ ಚಿಲ್ಲರೆಗಾಗಿ ಗ್ರಾಹಕರು ಪರದಾಡ್ತಾ ಇದ್ದಾರೆ. ನೋಡಿ ಬೋರ್ಡ್ ಹಾಕೊಂಡಿರೋದು, GST ಬಂದ ಕಾರಣ ಕ್ಯಾಶ್ ಕೊಟ್ಟು ಸಹಕರಿಸಿ, ಓನ್ಲಿ ಕ್ಯಾಶ್. ಸಣ್ಣ ಪುಟ್ಟ ವ್ಯಾಪಾರಿಗಳು, ಹೂವು ಹಣ್ಣು ಅಂಗಡಿಗಳು, ಸಣ್ಣ ಪುಟ್ಟ ಕಾಂಡಿಮೆಂಟ್ಸ್ಗಳು ಲಕ್ಷ ಲಕ್ಷ ತೆರಿಗೆ ಕಟ್ಟಬೇಕು ಅಂತ, 50, 60, 70 ಲಕ್ಷ ತೆರಿಗೆ ಕಟ್ಟಬೇಕು ಅಂತೆಲ್ಲ ಬಂದಿದೆ. ಸೊ ಹಾಗಾಗಿ ಈ ಪರಿಸ್ಥಿತಿ ಕುರಿತು ಜನ ಏನು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ತೋರಿಸ್ತೀನಿ. ಅಂತ ಹೇಳಿ ಇಷ್ಟು ದಿನ ಎಲ್ಲರೂ ಕೂಡ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಿದ್ದು UPI ಮೂಲಕ. ಯಾರೇ ನೋಡಿದ್ರು ಕೂಡ ಫೋನ್ ಪೇ, GPay ಮೂಲಕ ವ್ಯಾಪಾರ ವಹಿವಾಟನ್ನು ನಡೆಸ್ತಾ ಇದ್ರು. ಪ್ರಮುಖವಾಗಿ ಈ ಒಂದು UPI ಮೂಲಕ ಯಾರೆಲ್ಲ ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ರು, ಬಡ ಹಾಗೆ ಮಧ್ಯಮ ವ್ಯಾಪಾರಿಗಳು GSTಗೆ ಲಿಂಕ್ ಮಾಡಿಸಿಲ್ಲ ಅಂತ ಹೇಳಿ ಈಗ ಏಕಾಏಕಿ ಅವರಿಗೆ ಏನು ವಾಣಿಜ್ಯ ತೆರಿಗೆ ಇಲಾಖೆಯವರು ಟ್ಯಾಕ್ಸ್ ಅನ್ನ ಹಾಕ್ತಾ ಇರುವಂಥದ್ದು. ಸದ್ಯ ನಾನು ಇವಾಗ ಉಳ್ಳಾಳ ಬಳಿ ಇದ್ದೀನಿ. ಇಲ್ಲಿರುವಂತಹ ಒಂದು ಹೂವಿನ ಗಾಡಿಯನ್ನು ಕೂಡ ನೀವು ಗಮನಿಸಬಹುದು. ಇದು ರಸ್ತೆ ಬದಿಯಲ್ಲಿ ಹೂವನ್ನ ಮಾರುವಂತಹ ಗಾಡಿ. ಆದರೆ ಈ ಒಂದು ಹೂವಿನ ಗಾಡಿಗೂ ಕೂಡ ಈಗ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಅನ್ನ ಕೊಟ್ಟಿರುವಂಥದ್ದು. ಸರಿಸುಮಾರು 52ರಿಂದ 53 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ. ಇದರ ಸಂಬಂಧ ನೀವು ಆಲ್ಮೋಸ್ಟ್ 8 ಲಕ್ಷಕ್ಕೂ ಅಧಿಕ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತ ಹೇಳಿ ಇಲ್ಲಿ ಬಂದಿರುವಂತಹದ್ದು. 4 ವರ್ಷದಿಂದ ಯಾವುದೇ ರೀತಿ ನಮಗೆ ನೋಟಿಸ್ ಅನ್ನ ಕಳಿಸಿಲ್ಲ. ಆದರೆ ಈಗ ಏಕಾಏಕಿ ಕಳೆದ 1 ತಿಂಗಳ ಹಿಂದೆ ಒಂದು ನೋಟಿಸ್ ಅನ್ನ ಕಳಿಸಿದ್ರು. ಅದಾದ ನಂತರ ಈಗ 1 ವಾರದಿಂದ ವಾಟ್ಸಪ್ ಮೂಲಕ ಈ ಒಂದು ನೋಟಿಸ್ ಅನ್ನ ಕಳಿಸಿದ್ದಾರೆ ಅಂತ ಹೇಳಿ ವ್ಯಾಪಾರಸ್ಥರು ಹೇಳ್ತಾ ಇರುವಂಥದ್ದು. ಹಾಗೆ ಮತ್ತೊಂದು ಭಾಗದಲ್ಲಿ ಈಗ ಏನು GST ಲಿಂಕ್ ಅನ್ನ ಮಾಡಿಸಿಲ್ಲ, ಹೀಗಾಗಿ UPI ಮೂಲಕ ಏನು ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ರು. ಸೊ ಈಗ ಅಂಗಡಿ ಮುಂಗಟ್ಟುಗಳ ಮುಂದೆಯೂ ಕೂಡ ಒಂದು ಪೋಸ್ಟರ್ ಅನ್ನ ಅಂಟಿಸಿರೋದು ಕೂಡ ನೀವು ಗಮನಿಸಬಹುದು. GST ಬಂದ ಕಾರಣ ಕ್ಯಾಶ್ ಅನ್ನ ಕೊಟ್ಟು ಸಹಕರಿಸಿ, ಓನ್ಲಿ ಕ್ಯಾಶ್, ನೋ UPI ಅಂತ ಹೇಳಿ ಹಾಕಿರುವಂಥದ್ದು. ಈ ರೀತಿ ಈಗ ಬಂದಾಗ ಡಿಜಿಟಲ್ ಇಂಡಿಯಾ ಅಂತ ಹೇಳಿ ಸರ್ಕಾರ ಸಾಕಷ್ಟು, ಏನು ಭಾರತ ಸರ್ಕಾರ ಸಾಕಷ್ಟು ಜನರಲ್ಲಿ ಅರಿವನ್ನು ಮೂಡಿಸ್ತು. ಆದರೆ ಈ ಒಂದು UPI ಈಗ ನಮಗೆ ಮಾರಕ ಆಗಿದೆ ಅಂತ ಹೇಳಿ ಒಂದು ಕಡೆ ವ್ಯಾಪಾರಸ್ಥರು ತಮ್ಮ ಗೋಳನ್ನು ಹೇಳ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇದು ಪಬ್ಲಿಕ್ಗೂ ಕೂಡ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಏನೇ ತಗೊಂಡ್ರು ಕೂಡ ಇಷ್ಟು ದಿನ UPI ಮೂಲಕ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ರು. 10 ರೂಪಾಯಿ 20 ರೂಪಾಯಿ ಚೇಂಜ್ ಅನ್ನ ಹುಡುಕುವಂತಹ ಕೆಲಸ ಇರ್ತಾರಲ್ಲ, ಇವಾಗ ಎಲ್ಲದಕ್ಕೂ ಕೂಡ ಮತ್ತೆ ಚೇಂಜ್ ಅಂತ ಹುಡುಕುವಂತಹ ಪರಿಸ್ಥಿತಿ ಬಂದಿದೆ. ನಾನು ಇಲ್ಲಿರುವಂತಹ ಒಬ್ರು ಗ್ರಾಹಕರನ್ನ ಮಾತಾಡ್ಸ್ತಾ ಹೋಗ್ತೀನಿ, ಅವ್ರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಸರ್, ಇವಾಗ ಮತ್ತೆ ನೋ UPI ಓನ್ಲಿ ಕ್ಯಾಶ್ ಬೋರ್ಡ್ ನೀವೆಲ್ಲ ಕಡೆ ನೋಡ್ತಾ ಇದ್ರೆ ಎಷ್ಟು ಕಷ್ಟ ಆಗ್ತಾ ಇದೆ ಈ ತರ ಆದ್ರೆ? ಇದು ತುಂಬ ತೊಂದರೆ ಆಗುವಂಥ ವಿಷಯ. ಯಾಕೆಂದರೆ ನಾವು ಇದುವರೆಗೂ ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡಿದ್ದೇ ಇಲ್ಲ. ATMಗಳು ಕೂಡ ಎಷ್ಟೋ ಕಡೆ ಯಾರೂ ಹೋಗ್ತಾನೆ ಇಲ್ಲ. ಇವಾಗ ATMಗೆ ಹೋದರೂ ಅಲ್ಲೂ ಕ್ಯಾಶು ಇರಲ್ಲ, ಹಾಗಾಗ್ಬಿಟ್ಟಿದೆ ಪರಿಸ್ಥಿತಿ. ಇವಾಗ ಸಡನ್ನಾಗಿ ನಾನು ನೋಡಿ ಬರೀ ಮೊಬೈಲ್ ತಂದಿದ್ದೀನಿ, ಪರ್ಸು ತಂದಿಲ್ಲ, ಕ್ಯಾಶು ತಂದಿಲ್ಲ. ಇವರು UPI ಇಲ್ಲ ಅಂದರೆ ನನಗೆ ಭಾಳ ತೊಂದರೆ ಆಗುತ್ತೆ. ಈ ಥರ ಸರ್ಕಾರ ಮಾಡಿದ್ದು ಭಾಳ ತಪ್ಪು ಅನಿಸುತ್ತೆ ನನ್ನ ಪ್ರಕಾರ. ನೋಡ್ತಾ ಇರ್ಬೋದು, ಗ್ರಾಹಕರಿಗೆ ಇದು ಅಂದರೆ ವ್ಯಾಪಾರಸ್ಥರಿಗೆ ಎಷ್ಟು ತೊಂದರೆ ಆಗಿದೆಯೋ ಗ್ರಾಹಕರಿಗೂ ಕೂಡ ಅಷ್ಟರ ಮಟ್ಟಿಗೆ ಇದು ತೊಂದರೆ ಆಗಿರುವಂಥದ್ದು. ಹಾಗೆ ಮತ್ತೊಂದು ಭಾಗದಲ್ಲಿ ನೀವು ಗಮನಿಸ್ಬೋದು, 2 ಗಾಡಿಗಳು ಏನಿದೆ, ಈ 2 ಗಾಡಿಗಳಲ್ಲಿ ಈ ಒಂದು ಗಾಡಿ ಏನಿದೆ, ಈ ಒಂದು ಗಾಡಿ ಪ್ರತಿನಿತ್ಯವೂ ಕೂಡ ವ್ಯಾಪಾರ ಮಾಡ್ಲಿಕ್ಕೋಸ್ಕರ ಅವರು ತಳ್ಕೊಂಡು ಹೋಗ್ತಾ ಇದ್ರು, ತಳ್ಳೋ ಗಾಡಿ. ಮತ್ತೊಂದು ಇಲ್ಲೇ ಆ ಒಂದು ಹೂವನ್ನ ಮಾರ್ತಾ ಇದ್ರು. ಬಟ್ ಈಗ ಇಲ್ಲಿ UPI ಇಂದ ಏನು ಟ್ಯಾಕ್ಸ್ ಅನ್ನ ಹಾಕ್ತಾ ಇದ್ದಾರೆ, ಹೀಗಾಗಿ ಒಂದು ಗಾಡಿಯನ್ನ ನಿತ್ತಲ್ಲೇ ನಿಲ್ಲಿಸಿ ಇವಾಗ ಯಾವುದೇ ರೀತಿ ಈ ಒಂದು ಗಾಡಿಯೂ ಕೂಡ ಬೀದಿ ಬದಿ ವ್ಯಾಪಾರಕ್ಕೆ ಹೋಗ್ತಾ ಇಲ್ಲ. ಹೀಗಾಗಿ ಒಂದು ಕಡೆ ವ್ಯಾಪಾರಸ್ಥರಿಗೂ ಕೂಡ ಸಿಕ್ಕಾಪಟ್ಟೆ ಲಾಸ್ ಆಗ್ತಾ ಇದೆ. ಮತ್ತೊಂದು ಕಡೆ ಲಕ್ಷ ಲಕ್ಷ ಟ್ಯಾಕ್ಸ್ ಅನ್ನ ಕಟ್ಟಬೇಕು ಅಂತಂದ್ರೆ ನಾವು ಎಲ್ಲಿಗೆ ಹೋಗೋದು ಅಂತ ಹೇಳಿ ಗ್ರಾಹಕರು ಹಾಗೆ ವ್ಯಾಪಾರಸ್ಥರು, ಅಂದ್ರೆ ಪ್ರಮುಖವಾಗಿ ಇಲ್ಲಿ ವ್ಯಾಪಾರಸ್ಥರು ಕಣ್ಣೀರನ್ನ ಸುರಿಸ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಬಡ ಹಾಗೆ ಮಧ್ಯಮ ವರ್ಗದವರು ಈ ಒಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋರು ಯಾವ ರೀತಿಯಲ್ಲಿ ಈ ಒಂದು 10 ಲಕ್ಷ 20 ಲಕ್ಷ ಅಥವಾ 50 ಲಕ್ಷ ದುಡ್ಡನ್ನು ಹೊಂಚಾಕ್ತಾರೆ ಅನ್ನೋದು ಕೂಡ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ TV, ಬೆಂಗಳೂರು.